ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಹೇಗೆ ದೀಪವು ಯಾವುದೇ ರೀತಿಯಾದ ಗಾಳಿಯ ಪ್ರಭಾವ ಇಲ್ಲದಿರಬೇಕಾದ್ರೆ ಸ್ಥಿರತೆಯಿಂದ ಪ್ರಕಾಶಮಾನವಾಗಿ ಬೆಳಗತ್ತೋ, ಅದೇ ರೀತಿ ಯೋಗಿಗಳು ಒಳ್ಳೆಯ ಮನಸ್ಥಿತಿಯಿಂದ ಅವರ ಆತ್ಮದಲ್ಲಿ ಅವರ ಗಮನವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೇಗೆ ಮನಸ್ಸನ್ನು ಸಂಯಮದಲ್ಲಿಟ್ಕೊಂಡು ಅವನ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಮಾಡಿಕೊಂಡು ಅವನು ಯೋಗವನ್ನು ಅಭ್ಯಾಸ ಮಾಡಿದ್ರೆ ಆಗ ಅವನಿಗೆ ಅವನ ಆತ್ಮದೊಟ್ಟಿಗೆ ಸಂತುಷ್ಟವಾಗಿ ಇರುವುದು ಹೇಗೆ ಅನ್ನೋದು ಅಭ್ಯಾಸ ಆಗತ್ತೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.